ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಿಚನ್ನ ಮೇಕವರ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದ್ದರಿಂದ ಕಿಚನ್ನ ಈ ಥರ ಕಸಿ ಬಿಸಿ ಆ ಥರ ಇತ್ತು. ಆವಾಗ ನಾನು ಫುಲ್ಲಿ ಕ್ಲೀನಿಂಗ್ ಮಾಡಿ ನೆಕ್ಸ್ಟ್ ಯಾವ ಥರ ಬಂತು ಕಿಚನ್ ಅನ್ನೋದು ನೋಡಿ ನೀವು ಸ್ವಲ್ಪ. ಇವಾಗ ಮೇಕವರ್ ಆದಮೇಲೆ ಯಾವ ಥರ ಬಂದಿದೆ ಇದೆಲ್ಲ ನಾನು ಕಾಳು ಹಾಗೂ ಕಡ್ಡಿಗಳನ್ನು ತುಂಬಿಕೊಂಡಿರೋ ಸ್ಟೋರೇಜು. ಇದು ಡೈಲಿ ವೇರ್ ಪಾತ್ರೆ. ಹಾಗೆ ನೆಕ್ಸ್ಟ್ ಬಂದರೆ ನಾವಿವಾಗ ತಕ್ಷಣಕ್ಕೆ ಅಡುಗೆ ಮಾಡಬೇಕು ಅಂದಾಗ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಆ ಸೈಡಿಂದ ಬಂದರೆ ಒಂದು ಬಾಣಲಿ ಹಾಗೂ ತವಾನ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಈ ಸೈಡ್ ಬಂದರೆ ಸಿಲಿಂಡ್ರ್ ಪಕ್ಕ ಅಡುಗೆ ಮನೆ ಇಟ್ಕೊಂಡಿದ್ದೀನಿ. ಹಾಗೆ ನಾನಿವಾಗ ಕಿಚನ್ನ ಒಂದು ಸ್ವಲ್ಪ ಮೇಕವರ್ ಮಾಡ್ಕೋಬೇಕು ಅಂದ್ರಿಂದ ಆನ್ಲೈನ್ ಶಾಪಿಂಗಿಂದ ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ ತರಿಸಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೇಮ್ ಬೋರ್ಡ್ ಆಗಿರ್ಬೋದು. ನೇಮ್ ಬೋರ್ಡ್ ಮಧ್ಯೆ ಒಂಥರ ಗ್ಯಾಪ್ ಇದೆ, ಅದನ್ನು ಸಹ ಫಿಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ನಾನು ಆನ್ಲೈನ್ ಶಾಪಿಂಗಿಂದ ಮಾಡಿದ್ದು. ಹಾಗೆ ನಾನು ಒಂದು ಎರಡು ಪಿನ್ನಾಣಿದು ಐಟಮ್ ತರಿಸಿದ್ದೆ. ಅದ್ರ ಪ್ರೈಸ್ ಬಂದು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಪ್ರೈಸ್ ಬಂದು 160 ಇದಕ್ಕೆ. ಹಾಗೆ ಇನ್ನೊಂದು ಚಿಕ್ಕದು ತಂದಿದ್ದೆ, ಆ ಪ್ರೈಸ್ ಬಂದು 50. ಹಾಗೆ ಚೆನ್ನಾಗಿದೆ, ಆದರೆ ಜೋಪಾನಾಗಿ ಇಟ್ಕೋಬೇಕು. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಕಾಯ್ದು ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೇಂಟಿಂಗ್ ಮಾಡಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನೀವು ಮನೇಲಿ ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಥರ ಮಾಡ್ಬೋದು ಅಂತ. ಹಾಗೆ ಒಂದಷ್ಟು ಪಾಟ್ಗಳನ್ನು ಕೂಡ ನಾನು ತರಿಸಿದ್ದೆ. ಇದು ನೋಡ್ತಾ ಇರ್ಬೋದು, ಆನ್ಲೈನಿಂದ ನಾನು ತರಿಸಿದ್ದು. ಚೆನ್ನಾಗಿದೆ, ನೇಮ್ ಬೋರ್ಡ್ ಅಂತೂ ಚೆನ್ನಾಗಿದೆ, ಆದರೆ ತುಂಬ ಚಿಕ್ಕದಾಯಿತು. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನಾನು ಇದನ್ನು ಒಂದು ಸ್ಕ್ರೂ ಏನು ಹಾಕಿಲ್ಲ, ಸಣ್ಣದಾಗಿರೋ ಒಂದು ಮೊಳೆ ತರಿಸಿ ಈ ಥರ ಹೊಡೆದು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಆನ್ಲೈನಲ್ಲಿ ತರಿಸಿದ ಪಾರ್ಟು ಇದು. 4 ಪೀಸ್ ಬಂದಿದೆ. ಇದ್ರ ಪ್ರೈಸ್ ಬಂದು 155. ನೀವು ಫೈನಲಿ ಯಾವ ಥರ ಬಂತು ಅನ್ನೋದನ್ನು ನೋಡಿ ನೀವು. ಚೆನ್ನಾಗಿದೆ. ನನ್ನ ಕಿಚನ್ ಈ ಥರ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಕವರ್ ಇದೆ, ಅದನ್ನು ಸುಧಾ ವೀಡಿಯೋ ಮಾಡಾಕ್ತೀನಿ. ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಫೈನಲಿ ಅದು ಯಾವ ಥರ ಬಂತು ಅನ್ನೋದು ನಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡಬೇಕು. ತರಿಸಿದ್ದೀನಿ, ಬಟ್ ಸೆಟಪ್ ಮಾಡಿಲ್ಲ ಇನ್ನು.